अच्युतं केशवं कृष्णदामोदरं रामनारायणं जानकीवल्लभम्. ಅಂಬರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾಭೂಮಿ ಉದಯ ನೀವು ಒಂದು ನಾವು ಪಟ್ಟಂತಹ ವೇದನೆ, ನಡೆದಂತಹ ಕಠಿಣವಾದ ದಾರಿನ ಒಂದು ಹೂವಿನ ಹಾದಿ ಮಾಡಿಕೊಂಡು ಇನ್ನೊಂದು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ಶ್ರಮಿಸೋದು, ಇನ್ನೊಂದು ಕೈ ಬಿಟ್ಟು ಏನೋ ಒಂದು ಬರ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ನಾಳೆ ಸಾಯ್ತೀವಿ, ಹೀಗೆ ಬದುಕೋದು. ಕಲಾಭೂಮಿ ಎಲ್ಲರಿಗೂ ಒಂದು ಉತ್ತಮವಾದ ವೇದಿಕೆ ಅಂತ, ಅದಕ್ಕೆ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದೆ ಅಷ್ಟೆ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. ಮುಂದೆ TR ನಾಗರಾಜ್ ಹಾಗೂ ಸವಿತಾ ರಾಮಚಂದ್ರ ಅವರ ದನಿಯಲ್ಲಿ ಒಂದು ದಿನ ಎಲ್ಲಿಂದಲೋ ಗೀತೆಯನ್ನು ಕೇಳುವಂತಹ ಸಮಯ. ಚಿತ್ರ ಹಸಿರು ತೋರಣ, ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು, ಮೂಲ ಗಾಯಕರು PV ಶ್ರೀನಿವಾಸ್ ಹಾಗೂ S ಜಾನಕಿ. ನಮ್ಮೆಲ್ಲರ ಪ್ರೀತಿಯ ಸ್ವಾಗತ TR ನಾಗರಾಜ್ ಅವರಿಗೆ ಹಾಗೂ ಸವಿತಾ ರಾಮಚಂದ್ರ ಅವರಿಗೆ. ನಾನು ಸವಿತಾ ರಾಮಚಂದ್ರ ಅಂತ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ಇದು ಹಾಡೋದು ಅನ್ನೋದೆಲ್ಲ ನಂದು ಪ್ಯಾಷನ್ನು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಕಲಾಭೂಮಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೆಸ್ತಿರೋಂಥ ಕಲಾಭೂಮಿ ಕಡೆಯಿಂದ ನಡೆಸ್ತಿರೋಂಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ನಾವು ಒಂದು ಹಾಡ್ತಿರೋಂಥ ಹಾಡು ಹಸಿರು ತೋರಣ ಚಿತ್ರದಿಂದ ಒಂದು ದಿನ ಎಲ್ಲಿಂದಲೋ ನೀ ಬಂದೆ. ನಾನು ಮೂಲತಃ ಹೆಸರುಘಟ್ಟ ರಸ್ತೆಯಲ್ಲಿರುವಂಥ MA ಬಡಾವಣೆಯಿಂದ ಬರ್ತಿದ್ದೀನಿ. ಒಂದು ದಿನ ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಎನ್ನೆದೆಯ ಮಂದಿರದೆ, ಎನ್ನೆದೆಯ ಮಂದಿರದೆ ನೀನಿಂದೆ. ಕಟ್ಟಿದೆ ನೀನಿ ಮನೆಗೆ ಹಸಿರು ತೋರಣ, ನಿನ್ನಯ ಮಾತೆ ಪ್ರೇಮದ ಸಿಹಿ ಹೂರಣ. ಕಟ್ಟಿದೆ ನೀನಿ ಮನೆಗೆ ಹಸಿರು ತೋರಣ, ನಿನ್ನಯ ಮಾತೆ ಪ್ರೇಮದ ಸಿಹಿ ಹೂರಣ. ಮೈ ಮರೆಯ ನಾನು ನಿನ್ನೊಲವೇ ಕಾರಣ.
ಚೈತ್ರದಲ್ಲಿ ಬನದೆ ಮದದೆ ಕರೆಯೇ ಕೋಗಿಲೆ ಚೆಂದುಟಿಯ ಚೆಲುವೆ ನಾ ಬೆರೆತೆ ನಿನ್ನಲೇ ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಎನ್ನೆದೆಯ ಮಂದಿರದೆ ಎನ್ನೆದೆಯ ಮಂದಿರದೆ ನೀನಿಂದೆ. ಹಸಿರು ತೋರಣ ಚಿತ್ರದ ಹಾಡನ್ನು TR ನಾಗರಾಜ್ ಅವರು ಹಾಗೆ ಸವಿತಾ ರಾಮಚಂದ್ರ ಅವರು ಬಹಳ ಅದ್ಭುತವಾಗಿ ಹಾಡಿದ್ರು. ನಿಜಕ್ಕೂ ಹಬ್ಬ ಅನ್ಸೋ ಥರನೇ ಇತ್ತು ಅವರ ಗಾಯನ. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ.